ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾ ಲೋಕ. ನಾನಿವತ್ತು ಹಲಸಿನಕಾಯಿ ಬೀಜದಿಂದ ರೆಸಿಪಿ ರೆಡಿ ಮಾಡ್ತಿದ್ದೀನಿ. ಅಂದರೆ ಸಾರು ಉಂಡೆ ಥರ ಮಾಡೋಣ. ಹಲಸಿನ ಬೀಜ ಸುಮ್ಮನೆ ವೇಸ್ಟ್ ಆಗ್ತಿದೆ, ಅದು ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ವಾ. ಸೊ ಹಂಗಾಗಿ ನಾನಿಲ್ಲಿ ಹಲಸಿನ ಬೀಜನ ಒಂದು ಹಾಫ್ ಆನ್ ಅವರ್ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ತೊಗೊಂಡು ಹುರಿದ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಶೇಂಗಾ ಬೀಜನೂ ಹುರ್ಕೊಂಡಿದ್ದೀನಿ. ಹಲಸಿನ ಬೀಜ ಹುರಿದಾದ್ಮೇಲೆ ಅದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ನೈಫಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಸಿಪ್ಪೆ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ತಗೊಳ್ಳಿ. ಇದೆಲ್ಲ ತೆಗ್ದು ಎಲ್ಲ ನೀಟ್ ಮಾಡ್ಕೊಂಡ್ಮೇಲೆ ನಾನು ಹಾಗೆ ಶೇಂಗಾ ಬೀಜ ಹುರಿದಿದ್ದೀನಲ್ಲ ಅದನ್ನು ತೊಗೋಬೇಕು. ಮತ್ತು ಎರಡು ಕೊಬ್ಬರಿ ತೊಗೊಂಡಿದ್ದೆ, ಅದನ್ನು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿ ರುಬ್ಬಿದ್ದೆ. ಸೊ ಅದಾದಮೇಲೆ ಹಲಸಿನ ಬೀಜ ಮತ್ತು ಶೇಂಗಾನ ನಾನು ಮಿಕ್ಸಿಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು ಅಂದ್ಬಿಟ್ಟು ಡ್ರೈ ಫ್ರೂಟ್ನ ತೊಗೊಂಡಿದ್ದೀನಿ. ಮತ್ತು ಹಾಗೆ ಸ್ವಲ್ಪ ಬೆಲ್ಲ ಬೇಕು. ಇದಕ್ಕೆ ಒಂದು ಬಾಣಲೆ ಇಟ್ಬಿಟ್ಟು ಒಲೆ ಮೇಲೆ ಅದು ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ. ಇದು ಬಿಸಿ ಆದಮೇಲೆ ನಾವು ಕೊಬ್ಬರಿ ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ, ಆ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಅಂದರೆ ಕೈ ಆಡ್ತಾನೆ ಇರಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗಿ ಚೆಂದ ಮಿಕ್ಸ್ ಆಗಿ ಚೆಂದ ಫ್ರೈ ಆಗೋವರೆಗೂ ಮಾಡ್ಕೊಳ್ಳಿ. ಆಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದಂಥ ಹಲಸಿನಕಾಯಿ ಬೀಜದ್ದು ಮತ್ತು ಶೇಂಗಾನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಪುಡಿನ ಅದರೊಳಗಡೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಕೈ ಆಡಬೇಕು. ಅದು ಚೆಂದ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವು ಡ್ರೈ ಫ್ರೂಟ್ಸ್ ಇದೆಯಲ್ಲ, ಆ ಡ್ರೈ ಫ್ರೂಟ್ಸ್ನ ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಒಂದು 5 ಮಿನಿಟ್ಸ್ ಫ್ರೈ ಆದಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕೈ ಆಡಬೇಕು. ಅದಾದಮೇಲೆ ಬೆಲ್ಲ, ನಾನಿಲ್ಲಿ ಒಂದು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಈ ಒಂದು ಉಂಡೆ ಬೆಲ್ಲ ನನಗೆ ಸಾಕು, ಸ್ವೀಟ್ ಜಾಸ್ತಿ ಬೇಡ ಅಂದ್ಬಿಟ್ಟು ಒಂದು ಉಂಡೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಒಂದು ಉಂಡೆ ಬೆಲ್ಲನ ನಾನು ಹಾಕಿ, ಅಂದರೆ ಚಿಕ್ಕದಾಗಿ ತಟ್ಕೊಂಡು ಹಾಕಿದ್ದೀನಿ ಅಷ್ಟೇ. ಬೇಕಾದರೆ ಜಾಗಿ ಪೌಡ್ರು ಸಿಗುತ್ತಲ್ವ, ಅದನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು. ನಾನು ಜಾಸ್ತಿ ಸ್ವೀಟ್ ಬೇಡ ಅಂದ್ಬಿಟ್ಟು ಸ್ವಲ್ಪ ತೊಗೊಂಡು ಮಾಡಿದ್ದೀನಿ. ಇದನ್ನು ತೊಗೊಂಡು ಅದರೊಳಗಡೆ ಹಾಕ್ಕೊಂಡು ಇದನ್ನು ಚೆಂದ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ತಾಯಿದ್ರೆ ಆ ಬೆಲ್ಲ ನಿಧಾನಕ್ಕೆ ಕರಗ್ತಾ ಹೋದಂಗೆ ಅದು ನಮಗೆ ಉಂಡೆ ಕಟ್ಟೋದಕ್ಕೆ ಚೆಂದ ಬರುತ್ತೆ. ಸೊ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ. ಅದು ಚೆಂದ ಕರಗ್ತಾ ಬರುತ್ತೆ. ಈ ಥರ ಫ್ರೈ ಮಾಡ್ತಾಯಿದ್ರೆ ಅಂದರೆ ಸ್ವಲ್ಪ ಟೈಮ್ ಆಗ್ತಾ ಚೆನ್ನಾಗಾಗುತ್ತೆ ಫ್ರೈ. ಎಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಅದು ಸ್ವಲ್ಪ ದಪ್ಪ ಇರೋ ಬೆಲ್ಲ ಹಾಗೇ ಇದೆ. ಅದನ್ನು ಸ್ವಲ್ಪ ಈ ಥರ ಇದು ಮಾಡಿಕೊಂಡ್ರೆ ಅದೆಲ್ಲ ಹೋಗುತ್ತೆ. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದನ್ನು ಉಂಡೆ ಕಟ್ಟಬೇಕು. ಇದಿಷ್ಟೇ ಫ್ರೆಂಡ್ಸ್, ಇದರಲ್ಲೇನೂ ಜಾಸ್ತಿ ಇಲ್ಲ. ಇದು ಹಲಸಿನ ಬೀಜ ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ, ಇವಾಗ ಹಲಸಿನ ಹಣ್ಣು ಸೀಸನ್ ಅಲ್ವಾ, ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಟ್ರೈ ಮಾಡ್ತಿರೋದು. ಅದನ್ನು ತೊಗೊಂಡು ಈ ಥರ ಉಂಡೆ ಮಾಡ್ಬೋದು. ಬೆಲ್ಲ ಹಾಕಿರ್ತೀವಲ್ಲ ಅದು ಕರಗ್ತಾ ಹೋದಾಗ ಈ ಥರ ಬರುತ್ತೆ ಉಂಡೆ ಮಾಡೋದಕ್ಕೆ. ಈ ಉಂಡೆ ಮಾಡಿಬಿಟ್ಟು ಎತ್ತಿಟ್ಕೋಬೋದು. ಬೇಕಿದ್ರೆ ನಾನು ಸ್ವಲ್ಪ ಮಾಡಿದ್ದೀನಿ ಅಷ್ಟೇ, ನನಗೆ ಎಷ್ಟು ಬೇಕು ಅಂತ. ಇದರಿಂದ ಒಂದು 5-10 ಉಂಡೆ ಆಗಿರ್ಬೋದು ಅಷ್ಟೇ. ನಿಮಗೆ ಬೇಕು ಅಂದರೆ ನೀವು ಜಾಸ್ತಿ ಮಾಡ್ಕೊಳ್ಳಿ. ನಾನು ಒಂದು 2 ಡೇಸಿಗೆ ಖಾಲಿ ಆಗ್ತದೆ ಇದು ತಿಂದರೆ. ಈ ಥರ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತುಂಬ ಈಸಿ ಇದೆ ಮತ್ತು ಹೆಲ್ತಿಗೂ ಒಳ್ಳೆಯದು. ಯಾಕೆಂದರೆ ಶೇಂಗಾ ಯೂಸ್ ಮಾಡಿರ್ತೀವಿ, ಕೊಬ್ಬರಿ ಯೂಸ್ ಮಾಡಿರ್ತೀವಿ, ಡ್ರೈ ಫ್ರೂಟ್ಸ್ ಇದ್ದರೆ ಯೂಸ್ ಮಾಡಿರ್ತೀವಿ. ನಿಮಗೆ ಬೇಕು ಅಂದರೆ ತುಪ್ಪನೂ ಆ್ಯಡ್ ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ.